ಯಶೋದನ ಅಜ್ಜಿಗೆ ಹೂ ಗಿಡಗಳು ಅಂದ್ರೆ ತುಂಬಾ ಇಷ್ಟ. ಅದರಿಂದ ಯಾವಾಗ ನೋಡಿದ್ರು ಹೂ ಗಿಡಗಳನ್ನು ನೆಡ್ತಾನೆ ಇದ್ರು. ಇದರಿಂದ ಯಶೋದನಿಗೆ ಕೂಡ ಹೂ ಗಿಡಗಳಂದ್ರೆ ತುಂಬಾ ಇಷ್ಟವಾಯಿತು. ಸಮಯ ಸಿಗುವಾಗೆಲ್ಲ ಅವಳ ಅಜ್ಜಿ ಜೊತೆ ಸೇರಿ ಅವಳು ಕೂಡ ಹೂ ಗಿಡಗಳನ್ನು ನೆಡ್ತಾ ಇದ್ಲು. ನನ್ ಜೊತೆ ಚಿಕ್ಕ ಚಿಕ್ಕ ಕೋಪುಗಳಿದೆ. ನಾನು ಚಿಕ್ಕವಳಿದ್ದಾಗ ಆ ಕೋಪುಗಳನ್ನ ಇಟ್ಕೊಂಡು ಆಟಾಡ್ತಾ ಇದ್ದೆ ಅಲ್ವಾ. ಆ ಕೋಪುಗಳಲ್ಲಿ ಇವಾಗ ಚಿಕ್ಕ ಚಿಕ್ಕ ಗಿಡಗಳನ್ನು ನೆಟ್ಟು ನಮ್ಮ ಮನೆಯ ಅಂಗಳದತ್ರ ಬೆಳೆಸೋಣ. ಅದು ಸುವಾಸನೆ ಇರುವ ಗಿಡಗಳನ್ನು ನೆಡೋಣ. ಆವಾಗ ನಾವು ನಡೆಯುವಾಗ ಒಳ್ಳೆ ಸುಗಂಧ ಬರುತ್ತೆ. ಒಳ್ಳೆ ವಿಚಾರ ಹೇಳ್ದೆ ಕಣಮ್ಮ. ಆದ್ರೆ ಆ ಎಲ್ಲ ವಸ್ತುಗಳು ನಿಮ್ಮ ತಾಯಿಯ ನೆನಪಿಗೋಸ್ಕರ ಇಟ್ಟಿರೋದು. ಇದ್ರಲ್ಲಿ ನೆಡ್ತೀಯ ಅಂತ ಹೇಳ್ತೀಯಲ್ವಾ, ನಿಮ್ಮಮ್ಮ ಜಗಳ ಮಾಡ್ತಾರಮ್ಮ. ಅದಕ್ಕೆ ಅದು ಬೇಡ, ಬೇರೆ ಯಾವುದ್ರಲ್ಲಾದ್ರೂ ನೆಡೋಣ. ರೋಜಾ ಮನೆಯಲ್ಲಿರುವ ಒಂದು ಪಾತ್ರೆಯನ್ನು ತೆಗೆದು ಆ ಪಾತ್ರೆಯಲ್ಲಿ ಗಿಡವನ್ನು ನೆಡ್ತಾ ಇದ್ಲು. ಮನೆಯಲ್ಲಿರುವ ಪಾತ್ರೆಯನ್ನು ತಂದು ಅದರಲ್ಲಿ ಹೂ ಗಿಡಗಳನ್ನು ನೆಡ್ತಾ ಇದ್ದಾಗ ಯಶೋದನ ತಾಯಿ ಬಂದು ಜಗಳವನ್ನು ಮಾಡ್ತಾ ಇದ್ಲು. ಒಂದು ದಿನ ಯಶೋದ ಅಡಿಗೆ ಮಾಡುವ ಪಾತ್ರೆಯನ್ನೇ ತಗೊಂಬಂದ್ಲು. ಅಜ್ಜಿ, ಇವತ್ತು ನಾನು ಅನ್ನ ಮಾಡುವ ಪಾತ್ರೆಯನ್ನೇ ತಗೊಂಬಂದಿದ್ದೀನಿ. ಮೊನ್ನೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಅವರ ಮನೆ ಮುಂದೆ ತುಂಬಾ ಚೆನ್ನಾಗಿರುವ ಗಿಡಗಳಿತ್ತು. ಅದನ್ನ ತಗೊಂಬಂದಿದ್ದೀನಿ. ಇವಾಗ ಈ ಪಾತ್ರೆಯಲ್ಲಿ ಬೆಳೆಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಹಣ್ಣುಗಳು ಬರುವ ಗಿಡ. ಅದರಿಂದ ಇನ್ ಮುಂದೆ ನಮಗೆ ತುಂಬಾ ಹಣ್ಣುಗಳು ಕೂಡ ಬೆಳೆಯುತ್ತೆ. ಹೌದು ಯಶೋದ, ಇದು ಅನ್ನ ಮಾಡುವ ಪಾತ್ರೆ ಅಲ್ವಾ? ಇದ್ರಲ್ಲಿ ಬೆಳೆಸ್ತೀನಿ ಅಂತ ಹೇಳ್ತಿದೀಯಾ? ನಿಮ್ಮಮ್ಮ ಮಾತ್ರ ಈ ಪಾತ್ರೆಯನ್ನ ನೋಡಿದ್ರೆ ನಿನಗೂ ನನಗೂ ಬೈತಾಳೆ. ಅಜ್ಜಿ, ಏನೂ ಆಗಲ್ಲ. ಅಮ್ಮ ಕೇಳಿದ್ರೆ ಪಾತ್ರೆ ತೂತ ಆಗಿದೆ ಅಂತ ಹೇಳ್ತೀನಿ. ಹೀಗೆ ಅಜ್ಜಿ ಮತ್ತು ಮೊಮ್ಮಗಳು ಸೇರಿ ಅನ್ನ ಮಾಡುವ ಪಾತ್ರೆಯಲ್ಲಿ ಗಿಡವನ್ನು ನೆಟ್ರು. ಭಾಗ್ಯ ಅಡುಗೆ ಮನೆಗೆ ಬಂದು ಅನ್ನ ಮಾಡಲು ಪಾತ್ರೆಯನ್ನು ಹುಡುಕಾಡಿದ್ಲು. ಏನಿದು? ಅನ್ನ ಮಾಡುವ ಪಾತ್ರೆನ ಇಲ್ಲಿ ತಾನೇ ತೊಳೆದಿಟ್ಟಿದ್ದೆ, ಇವಾಗ ಏನಾಯ್ತು? ಹಾಗೆ ಅಂತ ಅವಳು ಆಲೋಚನೆ ಮಾಡಿ ಹೊರಗಡೆ ಬಂದ್ಲು. ಹೊರಗಡೆ ಬಂದು ನೋಡಿದಾಗ ಆ ಪಾತ್ರೆಯಲ್ಲಿ ಗಿಡವನ್ನು ನೆಟ್ಟಿಟ್ಟಿದ್ರು. ಏನ್ ಯಶೋದ, ದಿನದಿಂದ ದಿನಕ್ಕೆ ಗಿಡಗಳನ್ನು ನೆಡುವ ನಿನ್ನ ಹುಚ್ಚು ಅಧಿಕ ಆಗ್ತಾ ಇದೆ. ಅಡಿಗೆ ಮಾಡುವ ಪಾತ್ರೆಯಲ್ಲಿ ಗಿಡವನ್ನು ನೆಟ್ಟಿಟ್ಟಿದ್ಯಲ್ಲ, ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಇದೆಯಾ? ಅಯ್ಯೋ ಅತ್ತೆ, ನೀವಾದ್ರೂ ಅವಳಿಗೆ ಹೇಳ್ಬಾರ್ದಾ? ಸಣ್ಣ ಹುಡುಗಿ ಜೊತೆ ಸೇರಿ ನೀವು ಆಡ್ತಾ ಇದ್ದೀರಲ್ವಾ, ನೀವಾದ್ರೂ ಅವಳಿಗೆ ಬುದ್ಧಿ ಹೇಳ್ಬೇಕಾಗಿತ್ತು ತಾನೇ. ನಾವು ಇವಾಗ ಯಾವುದ್ರಲ್ಲಿ ಅನ್ನ ಮಾಡೋದು, ಯಾವುದ್ರಲ್ಲಿ ಅಡಿಗೆ ಮಾಡೋದು? ಅದಲ್ಲಮ್ಮ, ಈ ಪಾತ್ರೆ ತೂತು ಆಗಿದೆ, ಅದಕ್ಕೇನೆ ಇದರಲ್ಲಿ ಗಿಡನ ನೆಡ್ತಾ ಇದ್ದೀವಿ. ಹಾಗೆ ನಾವು ನೋಡದೆ ಮನೇಲಿರುವ ಪಾತ್ರೆನ ತಂದು ನೆಡ್ತೀವಾ? ನಾನು ಅಡಿಗೆ ಮಾಡುವಾಗ ಪಾತ್ರೆಯಲ್ಲಿ ಎಲ್ಲೋ ತೂತಿರ್ಲಿಲ್ವಲ್ಲ. ನೀವೇ ಏನಾದ್ರೂ ಮಾಡಿರ್ಬೇಕು. ಗಿಡಗಳ ಹುಚ್ಚಿಗೋಸ್ಕರ ನೀವೇ ಇಬ್ರೇ ಏನಾದ್ರೂ ಮಾಡಿರ್ಬೇಕು. ಮೊದ್ಲು ಒಂದು ಒಳ್ಳೆ ಹುಡುಗನ ನೋಡಿ ನಿನ್ಗೆ ಮದುವೆ ಮಾಡಿಸ್ತೀನಿ. ಅಯ್ಯೋ ಭಾಗ್ಯ, ಏನೇ ಮಾತಾಡ್ತಾ ಇದ್ದೀಯಾ? ಇನ್ನು ಇವಳು ಸಣ್ಣ ಮಗು ಕಣೆ. ಇಲ್ಲಿ ನೋಡಿ ಅತ್ತೆ, ನಿಮ್ಮಿಂದಾನೆ ತುಂಬಾ ಇವಳಿಗೆ ಹಠ ಜಾಸ್ತಿ ಆಗಿದೆ. ನಿಮ್ಮ ಮುದ್ದಿಂದಾನೆ ಇವಳು ಹೀಗೆ ಆಗಿರೋದು. ಮದುವೆಯಾಗಿ ಅತ್ತೆ ಮನೆಗೆ ಹೋದ್ಮೇಲೆ ಅಡುಗೆ ಕೆಲಸ ಮನೆ ಕೆಲಸ ಮಾಡದೆ ಅಲ್ಲಿ ಕೂಡ ಗಿಡಗಳನ್ನು ನೆಡ್ತಾ ಕೂತಿರ್ತಾಳೆ. ಅವಳ ಗಂಡನ ಮನೇಲಿ ನಿಮ್ ತಂದೆ ತಾಯಿ ಮನೇಲಿ ಏನ್ ಹೇಳ್ಕೊಟ್ರು ಅಂತ ನಮ್ಮನ್ನೇ ಬೈಯೋದು. ಹೀಗೆ ಮಾತಾಡ್ತಾನೆ ಸ್ವಲ್ಪ ದಿನದಲ್ಲೇ ಒಂದು ಒಳ್ಳೆ ಮುಹೂರ್ತ ದಿನ ನೋಡಿ ಯಶೋಧನನಿಗೆ ಮದ್ವೆ ಮಾಡಿದ್ಲು ಭಾಗ್ಯಂ. ಮದುವೆ ಆದ ನಂತರ ಯಶೋಧನ ಜೊತೆ ಸೇರಿ ಅವಳ ತಾಯಿ ಮತ್ತು ಅಜ್ಜಿ ಇಬ್ಬರು ಅವಳ ಜೊತೆನೆ ಅವರ ಮನೆಗೆ ಹೋದ್ರು. ಯಶೋಧನ ಗಂಡನ ಮನೆಯವರು ಸ್ವಲ್ಪ ಹಣ ಇರುವವರು. ಹಬ್ಬ ಅತ್ತಿಗೆ, ನಿಮ್ ಮನೆ ತುಂಬಾ ಚೆನ್ನಾಗಿದೆ. ಮುಂದುಗಡೆ ಸ್ವಲ್ಪ ಜಾಗ ಕೂಡ ಇದೆ. ನಿಮ್ಗೂ ಕೂಡ ಗಿಡಗಳಂದ್ರೆ ತುಂಬಾ ಇಷ್ಟ ಅನ್ಸುತ್ತೆ. ತುಂಬಾ ಹೂ ಗಿಡಗಳನ್ನ ಬೆಳೆಸಿದೀರಾ. ನೋಡ್ಲಿಕ್ಕೆ 2 ಕಣ್ಣು ಸಾಕಾಗ್ತಾ ಇಲ್ಲ. ಹೌದಮ್ಮ, ನಿಮ್ಮ ಮನೆ ಮುಂದೆ ತುಂಬಾ ಗಿಡಗಳು ತುಂಬಾ ಚೆನ್ನಾಗಿದೆ. ಎಲ್ಲ ವೆರೈಟಿ ಆಗಿದೆ. ಅದನ್ನ ನೋಡುವಾಗನೇ ತುಂಬಾನೇ ಸಂತೋಷ ಆಗ್ತಿದೆ. ಹಾ ಹೌದೌದು, ಹೊರಗಿನ ಊರಿಂದ ತುಂಬಾ ಗಿಡಗಳನ್ನು ತಂದು ನನ್ನ ಕೆಲಸದವ್ರ ಜೊತೆ ನಡೆಸಿದೀನಿ. ತುಂಬಾನೇ ಹೂ ಗಿಡಗಳಿದೆ. ಹಾಗೇನೆ ಅವುಗಳನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ಕೆಲಸದವನ್ನ ಇಟ್ಟಿದ್ದೀನಿ. ಹೀಗೆ ಹೂ ಗಿಡಗಳನ್ನ ಬೆಳೆಸೋದು ಅಂದ್ರೆ ತುಂಬಾ ಇಷ್ಟ ಕಣ್ರಿ. ಹಬ್ಬ, ಅತ್ತೆ ಸೊಸೆ ಇಬ್ರು ಒಂದೇ ರೀತಿ ಆಗ್ಬಿಟ್ಟಿದೀರಾ. ನನ್ನ ಮಗಳಿಗೂ ಕೂಡ ಗಿಡಗಳನ್ನ ಬೆಳೆಸೋದು ಅಂದ್ರೆ ತುಂಬಾ ಇಷ್ಟ. ಅಜ್ಜಿಯಿಂದಾನೆ ಅವಳಿಗೆ ಗಿಡಗಳು ನೆಡುವುದು ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ. ಅಜ್ಜಿ ಮೊಮ್ಮಗಳು ಇಬ್ರು ಸೇರಿ ಗಿಡ ನೆಡುವುದನ್ನು ನೋಡಿ ನಾನು ಕೂಡ ಎಷ್ಟೊಂದ್ಸಲ ಕೋಪ ಪಟ್ಟಿದ್ದೀನಿ. ಹೀಗೆ ಇಬ್ಬರು ಯಶೋಧನ ಅತ್ತೆ ಜೊತೆ ಮಾತನಾಡಿ ಯಶೋಧನ ಅಲ್ಲಿ ಬಿಟ್ಟು ಅವರ ಮನೆಗೆ ಹೊರಟು ಹೋದ್ರು. ಹೀಗೆ ದಿನಗಳು ಕಳೀತಾ ಇತ್ತು.
ಸ್ವಲ್ಪ ದಿನಗಳ ನಂತರ ರೋಜಾ ಅವಳ ಮನೆಯ ಹೊರಗಡೆ ಹೂಗಿಡಗಳಿಗೆ ನೀರನ್ನು ಹಾಕ್ತಾ ಇರುವಾಗ, ಏನಮ್ಮ ಯಾವಾಗ ನೋಡಿದ್ರು ಹೂಗಿಡಗಳ ಹತ್ರ ಇರ್ತೀಯಾ? ಒಳಗೆ ಬಂದು ಅಡಿಗೆ ಮಾಡ್ಬೇಕಲ್ವಾ? ಗಿಡದಲ್ಲಿ ಒಂದು ಅರ್ಧ ಗಂಟೆ ಗಿಡಗಳ ಹತ್ರ ಇದ್ರೆ ಏನೂ ತೊಂದರೆ ಇಲ್ಲ. ಆದ್ರೆ ದಿನವಿಡೀ ಗಿಡಗಳ ಹತ್ರ ಇದ್ರೆ ನಿನ್ನ ಈ ಮನೆನ ನಿನ್ ಗಂಡನ ಯಾರಮ್ಮ ನೋಡ್ಕೊಳ್ಳೋದು? ಯಾವಾಗ ನೋಡಿದ್ರು ಹೊರಗೇನೆ ಇದ್ರೆ ಅಕ್ಕಪಕ್ಕ ಮನೆಯವರು ಏನಮ್ಮ ತಿಳ್ಕೊತಾರೆ? ಅಯ್ಯೋ ಅತ್ತೆ, ನನ್ನನ್ನು ಕ್ಷಮಿಸಿ ಅತ್ತೆ. ಇನ್ಮುಂದೆ ದಿನದಲ್ಲಿ ಬೆಳಿಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ಗಿಡಗಳನ್ನ ನೋಡ್ಕೊಂಡು ನೀರ್ ಹಾಕ್ತಾ ಇರ್ತೀನಿ. ಅದನ್ನು ಬಿಟ್ರೆ ಆಮೇಲೆ ದಿನವಿಡೀ ಮನೆಯೊಳಗೆ ಕೂತ್ಕೊಂಡು ಅಡ್ಗೆ ಕೆಲಸನ ಮಾಡ್ತಾ ಇರ್ತೀನಿ. ನನಗೆ ಗಿಡ ಅಂದ್ರೆ ತುಂಬಾ ಇಷ್ಟ ಅತ್ತೆ. ಹಾಗೆ ಹೇಳಿ ಯಶೋದ ಅಂದಿನಿಂದ ಸಂಜೆ ಸ್ವಲ್ಪ ಹೊತ್ತು, ಬೆಳಿಗ್ಗೆ ಸ್ವಲ್ಪ ಹೊತ್ತು ಮಾತ್ರ ಗಿಡಗಳ ಹತ್ರ ಇರ್ತಾ ಇದ್ಲು. ಉಳಿದ ಸಮಯದಲ್ಲಿ ಮನೆಯೊಳಗೇನೆ ಕೂತ್ಕೊಂಡು ವೇಗವಾಗಿ ಮನೆ ಕೆಲಸನ ಮುಗಿಸ್ತಾ ಇದ್ಲು. ದಿನದ ಸಮಯದಲ್ಲಿ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಮನೆಯೊಳಗೇನೆ ಆ ಕಡೆ ಈ ಕಡೆ ಸುತ್ತಾಡ್ತಾ ಇದ್ಲು. ಅತ್ತೆ, ನೀವು ಏನ್ ಅಡಿಗೆ ಮಾಡ್ಲಿಕ್ಕೆ ಹೇಳ್ತೀರೋ ನಾನು ಅಡಿಗೆನ ಮಾಡ್ತೀನಿ. ಇರಮ್ಮ, ಸುಬ್ಬಯ್ಯ ತರಕಾರಿ ತಗೊಂಡ್ಬರ್ಲಿಕ್ಕೆ ಮಾರ್ಕೆಟಿಗೆ ಹೋಗಿದ್ದಾನೆ. ಅವನು ಬಂದ್ಮೇಲೆ ಯಾವ ತರಕಾರಿಯಲ್ಲಿ ಅಡಿಗೆ ಮಾಡೋದು ಅಂತ ಡಿಸೈಡ್ ಮಾಡಿ ಆಮೇಲೆ ಮಾಡು. ಹೌದು, ನೀನು ಮೊದ್ಲೇ ಹೇಳಿದ್ರೆ ಅವನೋಗಿ ತರಕಾರಿನ ತಗೊಂಬರ್ತಾ ಇದ್ದ. ಹೌದು ಅತ್ತೆ, ನಮಗೆ ಇಷ್ಟು ದೊಡ್ಡ ಪ್ಲೇಸ್ ಇದೆ ಅಲ್ವಾ? ನಾವು ಯಾಕತ್ತೆ ತರಕಾರಿ ಗಿಡನ ಬೆಳೆಸಬಾರ್ದು? ನಾವೇ ತರಕಾರಿ ಗಿಡನ ಬೆಳೆಸಿದ್ರೆ ಯಾವ ರಾಸಾಯನಿಕ ಗೊಬ್ಬರ ಇಲ್ಲದೆ ಚೆನ್ನಾಗಿ ಬೆಳೆಸಬಹುದು. ಹಾಗೆ ಬೆಳೆಸಿದ ತರಕಾರಿ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೀನು ಹೇಳೋದು ಸರಿನೇ ಯಶೋದ. ಆದ್ರೆ ಹೂ ಗಿಡಗಳ ಮಧ್ಯೆ ಬೆಳೆಸಿದ್ರೆ ಹೂ ಗಿಡಗಳಿಗೆ ಇರುವ ಅಂದನೇ ಹೋಗ್ಬಿಡುತ್ತೆ. ಹೌದತ್ತೆ, ನೀವ್ ಹೇಳದೇನು ನಿಜಾನೇ. ನಾವು ಗಿಡಗಳ ಮಧ್ಯೆ ನೆಟ್ರೆ ಅವುಗಳ ಅಂದ ಹೊರಟೋಗುತ್ತೆ. ನಮ್ಮ ಮನೆ ಮೇಲೆ ಮಾಡಿ ಇದೆ ಅಲ್ವತ್ತೆ, ಅಲ್ಲೇ ನಾವು ಈ ತರಕಾರಿ ಗಿಡನ ಬೆಳೆಸೋಣ ಅತ್ತೆ. ನನಗೂ ಕೂಡ ಕೆಲಸ ಆದ್ಮೇಲೆ ತುಂಬಾ ಹೊತ್ತು ಸುಮ್ನೆ ಕೂತಿರ್ತೀನಲ್ವಾ, ಅವಾಗ ಹೋಗಿ ಆ ಕೆಲಸ ಮಾಡಿದ್ರೆ ನನಗೂ ಟೈಮ್ ಪಾಸ್ ಆಗುತ್ತೆ. ನಾವಿಬ್ರಿ ತರಕಾರಿ ಗಿಡಗಳನ್ನು ಬೆಳೆಸೋಣ ಅತ್ತೆ. ನಾವು ಅಂತ ತರಕಾರಿಯನ್ನು ಉಪಯೋಗ ಮಾಡಿದ್ರೆ ಮನೆಯಲ್ಲಿರುವವರೆಲ್ಲ ತುಂಬಾ ಚೆನ್ನಾಗಿರ್ತಾರೆ. ಯಶೋದ ಅಷ್ಟು ಬುದ್ಧಿವಂತಿಕೆಯಿಂದ ಮಾತಾಡುವಾಗ ಅವಳ ಸೊಸೆ ಬಳಿ ಯಾವುದೇ ರೀತಿಯ ಉತ್ತರ ಇರಲಿಲ್ಲ. ಸರಿ ಅಂತ ಹೇಳಿ ಮಾಡಿ ಮೇಲೆ ತರಕಾರಿ ಗಿಡಗಳನ್ನು ಹಾಕಲು ಒಪ್ಪಿಕೊಂಡ್ರು. ಹೀಗೆ ಯಶೋದ ಮನೆಯ ಮೇಲ್ಭಾಗದಲ್ಲಿ ಮಾಡಿಯಲ್ಲಿ ತುಂಬಾ ಹೂಗಿಡಗಳು, ತರಕಾರಿ ಗಿಡಗಳನ್ನು ಬೆಳೆಸಲು ಆರಂಭಿಸಿದ್ಲು. ಹೀಗೆ ಸ್ವಲ್ಪ ದಿನಗಳ ನಂತರ ತರಕಾರಿ ಬೆಳೆಯಲು ಆರಂಭವಾಯಿತು. ಯಶೋದ, ತರಕಾರಿಗಳು ಎಷ್ಟು ಚೆನ್ನಾಗಿ ಬೆಳೆದಿದೆ. ನಿನಗೆ ಯಾವ ತರಕಾರಿ ಇಷ್ಟ ಆಗಿದ್ಯೋ ಆ ತರಕಾರಿನ ತಗೊಂಬಂದು ಇಲ್ಲೇ ಹಾಕು. ಅತ್ತೆ, ಯಾವ ತರಕಾರಿ ಚೆನ್ನಾಗಿ ಬೆಳೆದಿದ್ಯೋ ನಾನು ಅಂತಹ ತರಕಾರಿನ ತಂದು ಅಡಿಗೆ ಮಾಡ್ತೀನಿ. ಯಶೋದ ಗಿಡಗಳಲ್ಲೇ ತರಕಾರಿನ ಹಾಗೇನೆ ಉಳಿಸ್ಬಿಟ್ರೆ ಗಿಡದಲ್ಲೇ ತರಕಾರಿ ಹಾಳಾಗ್ಬೋದು ಅಂತ ಸಾರ್ ಮಾಡಿದ್ಲು. ಏನಮ್ಮ ಯಶೋದ, ಇಷ್ಟೊಂದು ಸಾರ್ ಮಾಡಿದೀಯಾ? ಇಷ್ಟೊಂದು ಸಾರ್ನ ಯಾರು ಕಣಮ್ಮ ತಿನ್ನೋದು? ಅತ್ತೆ, ಇದು ಗಿಡದಲ್ಲೇ ಇದ್ರೆ ಇನ್ನು 2 ದಿನದಲ್ಲಿ ಹಾಳಾಗುತ್ತೆ ಅಂತ ಅದನ್ನ ಕುಯ್ದು ಸಾರ್ ಮಾಡ್ಬಿಟ್ಟೆ. ಹೌದು ಕಣಮ್ಮ, ಇಷ್ಟೊಂದು ಸಾರ್ನ ಯಾಕೆ ಮಾಡಿದೀಯಾ? ನಾವು ಇರದೆ 4 ಜನ ಆಗಿರುವಾಗ ಇಷ್ಟೊಂದು ಸಾರ್ನ ಮಾಡ್ಬೇಕಾಗಿತ್ತಾ? ತರಕಾರಿ ಗಿಡಗಳಲ್ಲಿ ಜಾಸ್ತಿ ಆದ ಕಾರಣ ಯಶೋದ ಮತ್ತು ಕೆಲಸದ ಆಳು ಸೇರಿ ಆ ತರಕಾರಿಯನ್ನು ಮಾರಾಟ ಮಾಡಿದ್ರು. ಹೀಗೆ ಮಾರಾಟ ಮಾಡಿ ಬಂದ ಹಣದಲ್ಲಿ ಸ್ವಲ್ಪ ಹಣವನ್ನು ಅತ್ತೆಗೆ ಕೊಟ್ಲು. ಏನಮ್ಮ ಯಶೋದ, ಬೆಳಿಗ್ಗೆ ಹೋದೆ, ಇವಾಗ್ಲೇ ಬರ್ತಾ ಇದೀಯಾ? ಹೌದು, ಬೆಳಿಗ್ಗೆ ಹೋಗಿದ್ದೆ ಅಲ್ವಾ? ಯಾಕೆ ಹೇಳ್ದೆ ಕೇಳ್ದೆ ಎಲ್ಲಿಗೋಗಿದ್ದೆ? ಹೌದು, ಸುಬ್ಬಯ್ಯನ ಮನೆಯಲ್ಲಿ ಅಷ್ಟೊಂದು ಕೆಲಸ ಇಟ್ಕೊಂಡು ನೀನೆಲ್ಲ ಹೋಗಿದ್ದೆ? ನಾನು ಸುಬ್ಬಯ್ಯನನ್ನು ಕರ್ಕೊಂಡು ಮಾರ್ಕೆಟಿಗೆ ಹೋಗಿ ತರಕಾರಿ ವ್ಯಾಪಾರ ಮಾಡಿ ಬಂದೆ. ನಿಮಗೆ ಗೊತ್ತಾ, ತುಂಬಾ ಜನರು ಬಂದು ನನ್ನ ಬಳಿ ತರಕಾರಿ ತಗೊಂಡ್ರು. ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡಿದ ತರಕಾರಿಗಳನ್ನು ತಿಂದು ಆರೋಗ್ಯವನ್ನು ಹಾಳು ಮಾಡ್ಕೋತಾರಲ್ವಾ, ಅದಕ್ಕೇನೆ ನಮ್ಮ ಕೈಯಲ್ಲಿರುವ ಆರೋಗ್ಯಕರವಾದ ತರಕಾರಿಯನ್ನೆಲ್ಲ ಮಾರಿ ಬಂದಿದ್ದೀನಿ. ಅಂದ್ರೆ 1 ವಾರಕ್ಕೆ ಬೇಕಾಗಿರುವ ತರಕಾರಿನ ಕುಯ್ದು ಎಲ್ಲರೂ ಅವರವರ ಮನೆಯಲ್ಲಿ ಇಟ್ಕೊಂಡಿದ್ದಾರೆ. ಯಾವ ರೀತಿಯ ತೊಂದರೆಗಳು ಬಾರದಂತೆ ನಾನು ಸಂತೆಯಲ್ಲಿ ತರಕಾರಿನ ಇಟ್ಟು ಮಾರಾಟ ಮಾಡ್ತೀನಿ ಅತ್ತೆ. ಅಂದ್ರೆ ಮಾವನವ್ರನ್ನ, ನಿಮ್ ಮಗನವ್ರನ್ನ ಕೇಳುವ ಅವಶ್ಯಕತೆ ಇರಲ್ಲ ಅತ್ತೆ. ಅಯ್ಯೋ ಪರವಾಗಿಲ್ಲಮ್ಮ, ನಿನ್ಗೆ ಬುದ್ಧಿ ಅಧಿಕನೇ ಆಗಿದೆ. ತರಕಾರಿ ಜಾಸ್ತಿ ಆದ್ರೆ ನಮ್ಮ ಮನೆಯಲ್ಲಿ ಕೆಲಸ ಮಾಡೋರಿಗೆ, ಸುತ್ತಮುತ್ತ ಇರುವವರಿಗೆ ಕೊಡ್ಬೋದು. ಅದನ್ನ ಬಿಟ್ಟು ನೀನ್ ತಗೊಂಡೋಗಿ ಮಾರಾಟ ಮಾಡಿ ಬರ್ತೀಯಾ? ಹೊರಗಿನವರು ಯಾರಾದ್ರೂ ನೋಡಿದ್ರೆ ನನ್ ಮನೆಗೆ ಬಂದ ಸೊಸೆ ಈ ರೀತಿ ಭಿಕ್ಷುಗಳ ಹಾಗೆ ಮಾರ್ಕೆಟಿಗೆ ಹೋಗಿ ತರಕಾರಿ ವ್ಯಾಪಾರ ಮಾಡ್ತಿದ್ದಾಳೆ ಅಂತ ಏನೇನೋ ಹೇಳ್ತಾರೆ. ಇಲ್ಲಿ ನೋಡಮ್ಮ ಯಶೋದ,
ನೀನು ನನ್ ಮಾತ್ನ ಕೇಳ್ತೀಯಾ ಇಲ್ವಾ? ನನಗ್ ಗೊತ್ತಿಲ್ದೆ ಹೊರಗಡೆ ಎಲ್ಲಾದ್ರೂ ಹೋದ್ರೆ ನಿನ್ ಕಾಲ್ ಕಡಿತೀನಿ. ಇಂದ ಒಂದು ತರಕಾರಿಯನ್ನು ಕೂಡ ಮಾಡಿ ಮೇಲೆ ಬೆಳೆಸ್ಲೇಬಾರ್ದು. ಮಾಡಿ ಮೇಲೆ ತುಂಬಾನೇ ಗಲೀಜಾಗಿದೆ. ಕೆಲಸದ ಆಳುಗಳ ಜೊತೆ ಹೇಳಿ ಎಲ್ಲವನ್ನು ಕ್ಲೀನ್ ಮಾಡಿಸ್ಬೇಕು. ಹೊರಗಡೆ ಹೂ ಗಿಡದ ಹತ್ರ ಕೂಡ ಹೋಗ್ಬಾರ್ದು. ಮನೆ ಒಳಗಿನೇ ಕೆಲಸ ಮಾಡ್ಕೊಂಡು ಮನೆ ಒಳಗಿನೇ ಇರ್ಬೇಕು. ಏನಾದ್ರೂ ಬೇಕಾದ್ರೆ ನಾವೆಲ್ಲರೂ ಸೇರಿ ಹೊರಗೆ ಹೋಗೋಣ, ಅರ್ಥ ಆಯ್ತಾ? ಯಶೋಧನನಿಗೆ ಬುದ್ಧಿ ಹೇಳಿ ಅವಳು ಕೈಯಲ್ಲಿರೋ ವ್ಯಾಪಾರವನ್ನು ನಿಲ್ಸೇ ಬಿಟ್ರು. ನಂತರ ಸುಬ್ಬಯ್ಯ ತರುವ ತರಕಾರಿಯಿಂದಾನೇ ಮನೆಯಲ್ಲಿರುವವರಿಗೆ ಅಡಿಗೆ ಮಾಡಿ ಕೊಡ್ತಾ ಇದ್ಲು. ರಾಣಿ ಅವಳ ಕೆಲಸ ಮಾಡ್ಕೊಂಡು ಮನೆಗೆ ಹೋದ್ಲು. ತುಂಬಾ ಆಯಾಸವಾದ ಕಾರಣ ಮನೆಗೆ ಬಂದು ಕೂತ್ಕೊಂಡಿದ್ಲು. ಅಷ್ಟರಲ್ಲಿ ಅವಳ ಅತ್ತೆ ಬಂದು, ಏನ್ ರಾಣಿ, ಇವತ್ತು ಇಷ್ಟೊಂದು ಲೇಟ್ ಆಗಿದೆ? ತುಂಬಾ ಕೆಲ್ಸ ಜಾಸ್ತಿ ಇತ್ತು ಅನ್ಸುತ್ತೆ. ನೀನು ಇಷ್ಟೊಂದು ಕೆಲ್ಸ ಮಾಡಿದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಅಂತ ಆಲೋಚನೆ ಮಾಡ್ದಾ? ಹೌದತ್ತೆ, ಇವತ್ತು ತುಂಬಾನೇ ಕೆಲ್ಸ ಇತ್ತ, ಅದ್ರಿಂದನೇ ತುಂಬಾ ಲೇಟ್ ಆಯ್ತು. ಇವತ್ತು ನಮ್ ಸರ್ ಅವ್ರ ಮನೆಗೆ ತುಂಬಾ ಸಂಬಂಧಿಕರು ಬಂದಿದ್ರು. ಈ ಕೆಲ್ಸ ಆ ಕೆಲ್ಸ ಅಂತ ಹೇಳ್ತಾನೆ ಇದ್ರು. ಅವ್ರೆಲ್ರಿಗೂ ಅಡಿಗೆ ಮಾಡಿ ಕೊಟ್ಟು ಬರುವಷ್ಟರಲ್ಲಿ ಇದು ಇಷ್ಟೊಂದು ಸಮಯ ಆಯ್ತತ್ತೆ. ಏನ್ ಮಾಡೋದ್ ನಾನು? ಕೆಲ್ಸ ಮಾಡಿದ್ರೆ ತಾನೇ ಹಣ ಸಿಗೋದು, ಹಣ ಸಿಕ್ಕಿದ್ರೆ ತಾನೇ ಏನಾದ್ರೂ ತಗೊಳಕ್ಕಾಗೋದು. ಹೌದಮ್ಮ, ನೀನ್ ಹೇಳೋದೇನು ನಿಜಾನೇ. ಆದ್ರೆ ಪ್ರತಿದಿನ ನೀನು ಹೊರಗಡೆ ಹೋಗಿ ಕೆಲ್ಸ ಮಾಡ್ಬೇಕಂದ್ರೆ ಮಾರನೇ ದಿನ ಮಂಚದಲ್ಲೇ ಮಲಗಬೇಕಾಗುತ್ತೆ. ನನ್ನಿಂದ ನಿನ್ಗೆ ಸಹಾಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀನು ಒಬ್ಳೇ ಕಷ್ಟಪಟ್ಟು ಬರ್ತಾ ಇದ್ದೀಯ. ಅದ್ರಿಂದನೇ ನೀನು ಕೆಲ್ಸ ಮುಗಿಸಿ ಬರುವಷ್ಟರಲ್ಲಿ ಮನೆಯಲ್ಲಿ ಎಲ್ಲ ಕೆಲ್ಸವನ್ನು ನಾನೇ ಮಾಡ್ತಾ ಇದ್ದೀನಿ. ಪರವಾಗಿಲ್ಲತ್ತೆ, ನೀವು ಮನೆಯಲ್ಲೇ ಮಕ್ಕಳನ್ನ ನೋಡ್ಕೊಂಡಿರಿ. ನಾನಿದ್ದೀನಲ್ವಾ ಸಂಪಾದನೆ ಮಾಡ್ಲಿಕ್ಕೆ. ನಾನೊಬ್ಳೇ ಕೆಲ್ಸಕ್ಕೆ ಹೋಗಿ ಕಷ್ಟಪಟ್ಟು ನಿಮ್ಮೆಲ್ಲರನ್ನ ನಾನೇ ನೋಡ್ಕೋತೀನಿ. ಹೌದು, ನನ್ನ ನಾದ್ನಿ ಮೇಘ್ನ ಎಲ್ಲಿ? ನಾನು ಬಂದಾಗಿನಿಂದ ಅವಳು ಕಾಣ್ತಾನೇ ಇಲ್ಲ. ಪಕ್ಕದ ಮನೆಯವರಲ್ಲಿ ಏನೋ ಮದ್ವೆ ಇದೆ ಅಮ್ಮ, ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ಕರೆದ್ರು, ಅದಕ್ಕೆ ಹೋಗಿದ್ದಾಳೆ. ಮೊದ್ಲು ಎಕ್ಸಾಮ್ ಇದೆ ಅಂತ ಹೇಳಿದ್ಲು, ಆದ್ರೆ ಕೆಲ್ಸ ಮಾಡಿದ್ರೆ ಹಣ ಕೊಡ್ತೀವಿ ಅಂತ ಹೇಳಿದ್ರ. ಅದ್ರಿಂದ ನಾನೇ ಅವಳನ್ನ ಓದುವಂತಹ ಹುಡುಗಿಗೆ ಯಾಕತ್ತೆ ಕಷ್ಟ ಕೊಡ್ತೀರಾ? ಅವಳನ್ನ ಓದ್ಲಿಕ್ಕೆ ಹೇಳಿ. ಓದುವ ಹುಡುಗಿನ ಯಾಕೆ ಕೆಲ್ಸ ಕಳಿಸ್ತೀರಾ? ಅವಳು ಓದಿ ಚೆನ್ನಾಗಿ ಬಂದ್ರೆ ನಮಗೂ ಒಳ್ಳೇದು ತಾನೇ. ಅವಳು ಇನ್ನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳಮ್ಮ. ಹೌದು, ಏನ್ ಅಡಿಗೆ ಮಾಡ್ಲಿ ನಾನು ನಮ್ಮ ಸರ್ನವರ ಮನೆಯಿಂದ ಸಾರ್ ತಂದಿದ್ದೀನತ್ತೆ. ನೀವು ಅನ್ನ ಮಾತ್ರ ಮಾಡಿ ಸರಿಯಾಗುತ್ತೆ. ಹೀಗೆ ಮಾತಾಡ್ತಾ ಇರುವಾಗ ಪಕ್ಕದ ಮನೆ ಮದ್ವೆ ಹುಡುಗಿಯ ತಂಗಿ ಹಾಗೂ ಮೇಘನ ಮನೆಗೆ ಬಂದ್ರು. ಭಾಗ್ಯ ಅತ್ತಿಗೆ, ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಮಗಳಿಗೆ ತುಂಬಾ ನಾಚಿಕೆ. ಅವಳಿಗೆ ಊಟ ಮಾಡು ಅಂತ ಎಷ್ಟು ಹೇಳಿದ್ರು, ಯಾರೇಳಿದ್ರು, ಎಷ್ಟು ಜನ ಹೇಳಿದ್ರು ಊಟನೇ ಮಾಡ್ಲಿಲ್ಲ. ನಿಮ್ಮ ಮನೆಗೇನೆ ಬಂದ್ಬಿಟ್ಲು. ತಗೊಳ್ಳಿ ಭಾಗ್ಯ ಅತ್ತಿಗೆ, ಹಣ ತಗೊಳ್ಳಿ. ಅದಾ, ಪರವಾಗಿಲ್ಲ ಬಿಡಿ. ನಮ್ಮನೇಲಿ ಮದ್ವೆ ಆದ್ರೆ ಏನು, ನಿಮ್ಮ ಮನೆಯಲ್ಲಿ ಮದ್ವೆ ಆದ್ರೆ ಏನು? ನಿಮ್ಮ ಮನೆ ಹುಡುಗಿ ನಮ್ಮ ಮನೆ ಹುಡುಗಿ ಅಲ್ವಾ? ಅದಕ್ಕೆಲ್ಲ ಯಾಕೆ ಹಣ ಕೊಡ್ತೀರಾ? ಹಣ ಎಲ್ಲ ಬೇಡ ಬಿಡಿ. ನಾಳೆಯಿಂದ ನನ್ ಮನೆಗೆ ಊಟಕ್ಕೆ ಬಂದ್ಬಿಡಿ. ನಾಳೆ ಬೆಳಿಗ್ಗೆ ಟಿಫನ್ ಇದೆ, ರಾತ್ರಿ ಕೂಡ ಊಟ ಇದೆ. ನಾಳೆ ಬೆಳಿಗ್ಗೆ ಮುಹೂರ್ತ ಕಂಬನ ನಡ್ತಾ ಇದ್ದೀವಿ. ಅದಕ್ಕೇನೆ ನಾಳೆ ಬೆಳಿಗ್ಗೆಯಿಂದ ಮದುವೆ ಮುಗಿಯುವ ತನಕ ನಮ್ಮನೇಲೆ ಊಟ. 3 ದಿನ ತಾನೇ. ಎಲ್ಲ ಅಕ್ಕಪಕ್ಕ ಸಂಬಂಧಿಕರನ್ನ ಕರೆದಿದೀವಿ. ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಇದ್ರೆ ಮದುವೆ ಅನ್ನುವ ಹಬ್ಬ ಇರುತ್ತೆ. ಅದು ಅಲ್ದೆ ಅವಳು ನನ್ ಮನೆ ಬಿಟ್ಟು ಹೋಗುವಾಗ ಅವಳಿಗೆ ಇರ್ಬೇಕಾದ ಸಂತೋಷ ಅವಳ ಗಂಡನ್ ಮನೆಗೆ ಕೂಡ ಹೋಗುವಾಗ ಇರ್ಬೇಕಲ್ವಾ? ಅದಕ್ಕೇನೆ. ಸರಿ ಅತ್ತಿಗೆ, ನಾವು ನೀವು ಎಲ್ಲರೂ ಸೇರಿ ಆಟ ಪಾಠದಿಂದ ನಿಮ್ಮ ಮಗಳನ್ನ ಅವಳ ಗಂಡನ್ ಮನೆಗೆ ಕಳ್ಸ್ಕೊಡೋಣ. ನೀವು ಏನು ಚಿಂತೆ ಮಾಡ್ಬೇಡಿ. ಸರಿ ಅತ್ತಿಗೆ, ನಾನಿನ್ನು ಹೊರಡ್ತೀನಿ. ಮನೇಲಿ ತುಂಬಾ ಕೆಲ್ಸ ಇದೆ. ಎಲ್ಲರೂ ಇದ್ದಾರೆ. ನಾಳೆ ಮುಹೂರ್ತ ಕಂಬನ ನಡ್ತಾ ಇದ್ದೀವಿ. ಅದು ಮಾತ್ರ ಅಲ್ದೆ ಹುಡ್ಗನ್ ಮನೆಯವರು ಬರ್ತಿದ್ದಾರೆ. ಹಾಗೆ ಹೇಳ್ಕೊಂಡು ಸುಜಾತ ಅಲ್ಲಿಂದ ಹೋಗ್ತಾ ಇದ್ಲು. ಅತ್ತೆ, ಸುಜಾತ ಅವರ ಮಗಳ ಮದುವೆಗೆ ಏನತ್ತೆ ಕೊಡೋದು? 3 ದಿನ ಅವ್ರ ಮನೆಗೆ ಊಟಕ್ಕೆ ಕರೆದಿದ್ದಾರೆ. ಹಾಗಿರುವಾಗ ಏನಾದ್ರೂ ಒಳ್ಳೆ ಗಿಫ್ಟ್ ಕೊಡೋದಿದ್ರೆ ಚೆನ್ನಾಗಿರಲ್ಲ ಅತ್ತೆ. ಪರವಾಗಿಲ್ಲಮ್ಮ, ಇನ್ನು 3 ದಿನ ಇದೆ ಅಲ್ವಾ? ಇವಾಗಲೇ ಆಲೋಚನೆ ಮಾಡ್ತಾ ಇದ್ರೆ ಹೇಗೋ ನಮ್ ಕೈಯಲ್ಲಿ ಹಣ ಇಲ್ಲ. ಈಗ ಆಲೋಚನೆ ಮಾಡಿ ಏನು ಪ್ರಯೋಜನವಿಲ್ಲ. ಅತ್ತಿಗೆ, ನನಗೆ ತುಂಬಾ ಹಸಿವಾಗ್ತಾ ಇದೆ, ಊಟ ಕೊಡಿ. ಅತ್ತೆ, ನೀವು ಹೋಗಿ ಅವಳಿಗೆ ಊಟ ಕೊಡಿ. ಮೇಘನ, ನಾನು ನಮ್ ಸರ್ ಮನೆಯಿಂದ ಸ್ವಲ್ಪ ಟಿಫಿನ್ ಐಟಮ್ನ ತಂದಿದ್ದೀನಿ. ಇವಾಗ ನೀನು ಅದನ್ನ ತಿನ್ನು ಬಾ. ಸರಿ ಅತ್ತಿಗೆ, ಕೊಡಿ. ಹಾಗೆ ಹೇಳಿದಾಗ ರಾಣಿ ಅವಳ ಬ್ಯಾಗಿನಿಂದ ಪಿಜ್ಜಾವನ್ನು ತೆಗೆದು ಅವಳಿಗೆ ಕೊಟ್ಲು.
ಅವರೆಲ್ಲ ತಿಂದು ಮಿಕ್ಕಿದ್ನ ಅಮ್ಮನವರು ತಗೊಂಡೋಗು ಅಂತ ಹೇಳಿದ್ರು. ಅದ್ನೇ ತಗೊಂಬಂದೆ ಮೇಘನಾ. ಅತ್ತಿಗೆ ಇದ್ನ ಪಿಜ್ಜಾ ಅಂತ ಹೇಳ್ತಾರೆ. ಹಾಗೆ ಅಂತ ಮೇಘನಾ ತಿಂದು ತುಂಬಾ ರುಚಿಯಾಗಿದೆ, ನೀವು ಕೂಡ ಸ್ವಲ್ಪ ತಿನ್ನಿ ಅತ್ತಿಗೆ. ಮೇಘನಾ ಅವಳ ಅತ್ತಿಗೆಯನ್ನು ಕೂಡ ಸ್ವಲ್ಪ ತಿಂದು ನೋಡಿ ಅಂತ ಕೊಟ್ಲು. ರಾಣಿ ಕೂಡ ಒಂದು ಸಣ್ಣ ಪೀಸ್ನ ತಿಂದ್ಲು. ಹಬ್ಬ ಎಷ್ಟೊಂದು ರುಚಿಯಾಗಿದೆ ಅತ್ತೆ, ನೀವು ಕೂಡ ಬನ್ನಿ, ತುಂಬಾ ಚೆನ್ನಾಗಿದೆ, ತಿಂದು ನೋಡಿ. ಅದರಲ್ಲಿ ಒಂದು ಸಣ್ಣ ಪೀಸನ್ನು ಭಾಗ್ಯ ಕೂಡ ತಿಂದು ನೋಡಿದ್ಲು. ಅವಳಿಗೆ ಕೂಡ ತುಂಬಾ ಇಷ್ಟ ಆಯ್ತು. ಅತ್ತಿಗೆ ಪಿಜ್ಜಾ ಇನ್ನೂ ಇದೆಯಾ? ನಂಗೆ ತುಂಬಾ ಇಷ್ಟ ಆಯ್ತು, ತಿನ್ಬೇಕು ಅನ್ಸ್ತಾ ಇದೆ ಅತ್ತಿಗೆ. ಅಯ್ಯೋ ಇಲ್ಲ ಮೇಘನಾ, ಅಮ್ಮವರು ಸಣ್ಣ ಪೀಸೆ ಕೊಟ್ಟಿದ್ದಮ್ಮ. ಸಣ್ಣ ಮಕ್ಕಳು ಬರ್ತಾರೆ ಅಂತ ಮನೆಯಲ್ಲೇ ಅವರೇ ತಯಾರಿಸಿದ್ರು. ಮನೆಯಲ್ಲೇ ಇಟ್ರೆ ಗಟ್ಟಿಯಾಗುತ್ತೆ ಅಂತ ಇದು ನನ್ ಜೊತೆ ಕೊಟ್ಕಳ್ಸಿದ್ರು. ಹಾಗಂದ್ರೆ ಅವ್ರು ಹೇಗೆ ಮಾಡಿದ್ರು ಅಂತ ನಿಮ್ಗೆ ಗೊತ್ತಾಗಿರ್ಬೇಕಲ್ಲ ಅತ್ತಿಗೆ, ನೀವು ಒಂದ್ಸಲ ಮಾಡಿ ಅತ್ತಿಗೆ. ಎಲ್ಲರೂ ಒಟ್ಟಿಗೆ ತಿನ್ನೋಣ, ಯಾಕೆ ಅಂದ್ರೆ ಮನೆಯಲ್ಲೇ ಎಲ್ರಿಗೂ ಆ ಪಿಜ್ಜಾ ಇಷ್ಟ ಆಯ್ತಲ್ವಾ. ತಗೊಂಡು ತಿನ್ನೋಣ ಅಂದ್ರೆ ನಮ್ ಜೊತೆ ಹಣ ಇಲ್ವಲ್ಲ, ಅದು ತುಂಬಾ ರೇಟ್ ಅತ್ತಿಗೆ. ಇವಾಗ ಅದನ್ನ ತಯಾರಿಸ್ಬೇಕಂದ್ರೆ ತುಂಬಾ ಹಣ ಖರ್ಚಾಗುತ್ತೆ ಮೇಘನಾ. ಯಾಕೆ ಅಂದ್ರೆ ಅದ್ರಲ್ಲಿ ತುಂಬಾ ದುಬಾರಿಯಾದ ವಸ್ತುಗಳೆಲ್ಲ ಇತ್ತಲ್ವಾ. ನಾವೇನೋ ರಸಂ ಬೇಳೆ ಸಾರು ಅಂತ ತಿನ್ನೋರು, ಇವಾಗ ನಿಮ್ಮ ಅತ್ತಿಗೆ ತಗೊಂಬಂದ ಹಣ ಎಲ್ಲ ಪಿಜ್ಜಾ ಮಾಡ್ಲಿಕ್ಕೆ ಖರ್ಚಾಗ್ಬಿಟ್ರೆ ಆಮೇಲೆ ತಿನ್ಲಿಕ್ಕೆ ಕೂಡ ಕಷ್ಟ ಆಗುತ್ತೆ. ಅದು ಮಾತ್ರ ಅಲ್ಲ, ನಿನ್ಗೆ ಪರೀಕ್ಷೆ ಬೇರೆ ಇದೆ, ಫೀಸ್ ಹಣ ಕೂಡ ಕಟ್ಬೇಕು. ಇವಾಗ ಈ ಹಣ ಎಲ್ಲ ಪಿಜ್ಜಾ ಅದು ಇದು ಅಂತ ಮಾಡ್ಕೊಂಡು ತಿಂದಾಕ್ಬಿಟ್ರೆ ಫೀಸಿಗೆ ಏನ್ ಮಾಡ್ತೀಯಾ? ಅದಲ್ಲಮ್ಮ, ನಾವಾದ್ರೂ ತಿನ್ಬಿಟ್ಟು ರಾಜು ಬಂಟಿ ತಿನ್ಲೇ ಇಲ್ವಲ್ಲ, ಅವ್ರಿವಾಗ ಟ್ಯೂಷನ್ಗೆ ಹೋಗಿದ್ದಾರೆ. ನಾವೇ ಮನೇಲಿ ಮಾಡ್ಕೊಂಡು ತಿಂದ್ರೆ ಎಲ್ಲರೂ ಒಟ್ಟಿಗೆ ತಿನ್ಬೋದಲ್ವಾ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ನಮ್ ಮನೆಯಲ್ಲೇ ಇರುವ ವಸ್ತುವಲ್ಲಿ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಚೆನ್ನಾಗಾಗುತ್ತೆ, ಇನ್ನೇನು ಎಲ್ಲರೂ ಒಟ್ಟಿಗೆ ತಿನ್ಬೋದು. ಅವಳೇನೋ ಬಾಯಿಗೆ ಬಂದಿದ್ನ ಮಾತಾಡ್ತಾ ಇದ್ದಾಳೆ, ಅವಳ ಮಾತ್ ಕೇಳ್ಕೊಂಡ್ ನೀನೇನಮ್ಮ ಹೀಗೆ ಮಾತಾಡ್ತಿದೀಯಾ? ಇವಾಗ ಮನೇಲಿರೋ ವಸ್ತುಗಳನ್ನ ಖಾಲಿ ಮಾಡ್ಬೇಕಾ? ಅವಳಿಗೆ ಬೇರೆ ಕೆಲ್ಸ ಇಲ್ಲ. ಅತ್ತೆ, ಮನೆಯಲ್ಲಿ ಹೇಗೋ ಮೈದಾ ಹುಡಿ ಇದೆ ಅಲ್ವಾ, ಮನೆಯಲ್ಲಿರುವ ಮಿಕ್ಕಿರುವ ವಸ್ತುಗಳನ್ನ ಇಟ್ಟು ಸ್ವಲ್ಪ ಮಾಡಿ ನೋಡೋಣ. ಅತ್ತಿಗೆ, ಅದಕ್ಕೆ ಚೀಸ್ ಬೇಕಲ್ವಾ, ಏನ್ ಮಾಡೋದು? ಚೀಸ್ ತಗೊಳ್ಳಿಕ್ಕೆ ತುಂಬಾ ಹಣ ಬೇಕಲ್ವಾ? ಪರವಾಗಿಲ್ಲ, ನಮ್ ಮನೇಲಿ ಹಾಲಿದೆ ಅಲ್ವಾ, ನೆನ್ನೆಯಿಂದ ಯಾರು ಕೂಡ ಹಾಲ್ ಕುಡಿಲೇ ಇಲ್ಲ ಅನ್ಸುತ್ತೆ. ನಾನು ಅದ್ರಲ್ಲೇ ಚೀಸ್ ಮಾಡ್ತೀನಿ. ಇವತ್ತು ನಮ್ ಸರ್ ಮನೆಯಲ್ಲಿ ನೋಡ್ದೆ ಅವರು ಹೇಗೆ ಚೀಸ್ನ ಮಾಡಿದ್ರು ಅಂತ. ಓ ಹೌದಾ ಅತ್ತಿಗೆ, ಹಾಗಾದ್ರೆ ಮಾಡಿ, ಎಲ್ಲರೂ ಸೇರಿ ಒಟ್ಟಿಗೆ ತಿನ್ಬೋದಲ್ವಾ? ಹಾಗೆ ಹೇಳಿದಾಗ ರಾಣಿ ಮನೆಯಲ್ಲೇ ಪಿಜ್ಜಾ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಎಲ್ಲರೂ ಅದಕ್ಕೋಸ್ಕರ ಕಾಯ್ತಾನೆ ಇದ್ರು. ಇದೋ ತಗೊಳ್ಳಿ, ಪಿಜ್ಜಾ ರೆಡಿ ಆಯ್ತು. ನಿಲ್ಲಿ ನಿಲ್ಲಿ ಅತ್ತಿಗೆ, ಇದನ್ನ ನಾನ್ ಕಟ್ ಮಾಡ್ತೀನಿ. ಕಟ್ ಮಾಡ್ಕೊಂಡ್ ತಿಂದ್ರೆ ಎಲ್ರಿಗೂ ಸಮಾನವಾದ ಪೀಸ್ ಸಿಗುತ್ತೆ. ಹಾಗೆ ಹೇಳಿ ಮೇಘನ ಪೀಸ್ನ ಕಟ್ ಮಾಡಿದ್ಲು. ಎಲ್ರಿಗೂ ಸಣ್ಣ ಸಣ್ಣ ಪೀಸ್ ಸಿಕ್ತು. ತುಂಬಾ ಕಡಿಮೆ ವಸ್ತುಯಿಂದನೇ ಸರಿಯಾಗೋಯ್ತು. ಅದು ಅಲ್ದೆ ತುಂಬಾನೇ ಚೆನ್ನಾಗಿದೆ. ನೀನು ಏನೇ ಅಡಿಗೆ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ತೀಯಮ್ಮ. ನಿಜನೇ ಅತ್ತಿಗೆ, ತುಂಬಾನೇ ರುಚಿಯಾಗಿದೆ. ಅಷ್ಟರಲ್ಲಿ ಅವರ ಮನೆಗೆ ಎದುರು ಮನೆ ಸುಜಾತ ಕೂಡ ಬಂದ್ಲು. ಅತ್ತಿಗೆ, ಕೇಳಲಿಕ್ಕೆ ಮರ್ತೋಯ್ತು, ನಿಮ್ಮ ಮನೆಯಲ್ಲಿ ದೊಡ್ಡ ಪ್ಲೇಟ್ ಇದೆಯಾ ಅತ್ತಿಗೆ? ತಾಂಬೂಲ ಇಡ್ಲಿಕ್ಕೆ ಬೇಕಾಗುತ್ತೆ. ಅತ್ತೆ, ನಮ್ಮ ಅತ್ತಿಗೆ ಪಿಜ್ಜಾ ಮಾಡಿದರೆ, ರುಚಿ ನೋಡಿ ಹೇಗಿದೆ ಅಂತ ಹೇಳಿ. ಹೀಗೆ ಮೇಘನ ಸುಜಾತನಿಗೂ ಒಂದು ಸಣ್ಣ ಪೀಸ್ನ ಕೊಟ್ಲು. ಸುಜಾತ ಆ ಪಿಜ್ಜಾನ ತಿಂದು, ಅರೆ ತುಂಬಾ ರುಚಿಯಾಗಿದೆ. ರಾಣಿ, ನೀನೇ ಮಾಡ್ದ? ಮನೆಯಲ್ಲ? ಹೌದು, ನಾನೇ ಮಾಡಿದ್ದು. ಅಮ್ಮ, ಇನ್ನು ಸ್ವಲ್ಪ ಪಿಜ್ಜಾ ಇದ್ರೆ ಕೊಡ್ತೀಯಾ? ನನ್ ಗಂಡನಿಗೆ ಕೊಡ್ಲಿಕ್ಕೆ. ಇದು ಅವರಿಗೆ ಮಾತ್ರ ತುಂಬಾ ಇಷ್ಟ ಆಗ್ಬಿಟ್ರೆ ಮದುವೆಯಲ್ಲಿ ನೀನ್ ಮಾಡಿಕೊಟ್ಟ ಪಿಜ್ಜಾಗೆ ಒಂದು ಕೆಲ್ಸ ಆಗ್ಬಿಡುತ್ತೆ. ಸಂಜೆ ಸಮಯದಲ್ಲಿ ಸಂಬಂಧಿಕರಿಗೆ ಕೊಡ್ಲಿಕ್ಕೆ ಆಗುತ್ತೆ. ಹಾಗೇನೆ ನಿನ್ಗೂ ಕೂಡ ಒಳ್ಳೆ ಹಣ ಸಿಗುತ್ತೆ. ಹಿಟ್ಟು ತೆಗ್ದಿಟ್ಟಿದೀನಿ, ಇವಾಗ್ಲೇ ಮಾಡ್ಕೊಂಬರ್ತೀನಿ. ಅಂಕಲ್ಗೆ ಕೂಡ ಕೊಡಿ. ತಕ್ಷಣ ರಾಣಿ ಹೊಸ ಪಿಜ್ಜಾನ ಮಾಡಿ ಅವರಿಗೆ ಕೊಟ್ಲು. ಸುಜಾತನ ಮನೆಯಲ್ಲಿ ಎಲ್ಲರಿಗೂ ಪಿಜ್ಜಾ ತುಂಬಾ ಇಷ್ಟವಾದ ಕಾರಣ ಸುಜಾತ ಬಂದು ಮಾರ್ಕೆಟಲ್ಲಿ ತಿನ್ನುವ ಪಿಜ್ಜಾಕ್ಕಿಂತ ಮನೆಯಲ್ಲಿರುವ ವಸ್ತುಗಳನ್ನ ಹಾಕಿ ಮಾಡಿದೀಯಾ, ತುಂಬಾ ರುಚಿಯಾಗಿದೆ ರಾಣಿ. ಮನೆಯಲ್ಲಿ ಎಲ್ಲರಿಗೂ ಪಿಜ್ಜಾ ತುಂಬಾ ಇಷ್ಟ ಆಯ್ತು. ಮದ್ವೆಯಲ್ಲಿ ಇಡ್ತೀನಿ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ.
ಯಾವ ವಸ್ತುಗಳು ಬೇಕು ಅಂತ ಹೇಳಿದ್ರೆ ನಾನು ಎಲ್ಲನೂ ತಂದ್ಕೊಡ್ತೀನಿ. ನೀನ್ ಬಂದು ನಮ್ಮ ಸಂಬಂಧಿಕರಿಗೆ ಪಿಜ್ಜಾನ ಮಾಡ್ಕೊಟ್ರೆ ಸಾಕು. ಅವ್ರ ಬಾಯಿಂದ ಬೇರೆ ಮಾತೇ ಬರಲ್ಲ, ಅಷ್ಟೇ ಸಾಕು. ಸರಿ ಆಂಟಿ, ನಿಮಗೆ ಯಾವ ರೀತಿಯ ಕೆಟ್ಟ ಹೆಸರು ಬಾರದ ಹಾಗೆ ನಾನ್ ಪಿಜ್ಜಾ ಮಾಡ್ಕೊಡ್ತೀನಿ. ಅದಕ್ಕೆ ಏನೆಲ್ಲ ವಸ್ತುಗಳು ಬೇಕು ಅಂತ ಹೇಳ್ತೀನಿ. ಹಾಗೆ ಅಂತ ಹೇಳಿ ಹೀಗೆ ರಾಣಿ ಅವರ ಮನೆಗೆ ಹೋಗಿ ತುಂಬಾ ರುಚಿಕರವಾದ ಪಿಜ್ಜಾನ ಮಾಡಿ ತಗೊಂಡೋಗಿ ಎಲ್ಲರಿಗೂ ಕೊಟ್ಲು. ಎಲ್ಲರೂ ರುಚಿ ಚೆನ್ನಾಗಿದೆ ಅಂತ ಹೇಳಿದ್ರು. ಹೀಗೆ ಮದುವೆಗೆ ಬಂದಿದ್ರಲ್ಲಿ ಒಬ್ಬ ಹೋಟೆಲ್ ಯಜಮಾನ ಅದನ್ನು ತಿಂದು ತಕ್ಷಣ ರಾಣಿ ಬಳಿ ಬಂದ. ಏನಮ್ಮ, ಇಲ್ಲಿ ಪಿಜ್ಜಾ ಮಾಡಿ ಎಲ್ರಿಗೂ ಕೊಡ್ತಾ ಇರೋದು ನೀವೇನಾ? ಹೌದೌದು, ನಾನೇ ಕೊಟ್ಟಿದ್ದು. ಏನಾಯ್ತು? ಅಮ್ಮ, ನಿಮ್ಮ ಕೈ ಅಡುಗೆ ರುಚಿ ತುಂಬಾ ಚೆನ್ನಾಗಿದೆ. ನನಗೆ ಒಂದು ಹೋಟೆಲ್ ಇದೆ. ಅಲ್ಲಿ ಬಂದು ನೀವು ನನಗೆ ಪಿಜ್ಜಾ ಮಾಡಿಕೊಟ್ರೆ ನಿಮಗೆ ಒಳ್ಳೆ ಸಂಬಳ ಕೊಡ್ತೀನಿ. ಸರಿಯಾದ ಅಡುಗೆ ಮಾಡೋರು ಇಲ್ಲದೆ ನನ್ನ ಹೋಟೆಲ್ ತುಂಬಾ ನಷ್ಟದಲ್ಲಿದೆ. ನಿಮ್ಮಂಥವ್ರು ಬಂದು ನನ್ನ ಹೋಟೆಲಲ್ಲಿ ಅಡುಗೆ ಮಾಡಿದ್ರೆ ನನ್ನ ಹೋಟೆಲಿಗೆ ಮತ್ತೆ ಪುನಃ ಹೊಸ ಕಲೆ ಬರುತ್ತೆ. ರಾಣಿ ಅವಳ ಅತ್ತೆಯನ್ನು ಕೇಳಿ ಆ ಹೋಟೆಲಲ್ಲಿ ಕೆಲಸ ಮಾಡ್ಲಿಕ್ಕೆ ಜಾಯಿನ್ ಆದ್ಲು. ಹೀಗೆ ಸ್ವಲ್ಪ ದಿನದಲ್ಲೇ ಒಳ್ಳೆ ಲಾಭ ಬಂದ ಕಾರಣ ರಾಣಿಯೇ ಒಂದು ಹೊಸ ಹೋಟೆಲನ್ನು ಆರಂಭಿಸಿದ್ಲು. ಚೆನ್ನಾಗಿ ಹಣ ಸಂಪಾದನೆ ಮಾಡಿ ಅವಳ ಮಕ್ಕಳನ್ನು ಒಳ್ಳೆ ಶಾಲೆಗೆ ಸೇರಿಸಿ ಹಾಗೇನೆ ಮೇಘನನಿಗೆ ಕೂಡ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿಸಿದ್ಲು.